ನೀವ್ ಯಾರು ಅಂತ ಅವ್ರಿಗೆ ಗೊತ್ತು ದಿವ್ಯಾ. ಅಪ್ಪನ ಗೊತ್ತಾ? ನಿಮ್ಮಪ್ಪನಿಗೆ ಎಲ್ಲ ಗೊತ್ತಮ್ಮ. ತಾನು ಹೆತ್ತ ಮಕ್ಕಳು ಕಣ್ಣೆದ್ರಿಗೆ ಇದ್ರು ನಾನೇ ತಂದೆ ಅಂತ ಯಾಕೆ ಹೇಳಲಿಲ್ಲ ಗೊತ್ತಾ? ಅಮ್ಮನಿಗೆ ಹಳೆದ್ ನೆನಪಿಗೆ ಬರಬೇಕು ಅಂತ, ಅಮ್ಮನೇ ಅಪ್ಪನ ಬಗ್ಗೆ ನಿಮಗೆ ಹೇಳಬೇಕು ಅಂತ. ಅಂದ್ರೆ ಅಪ್ಪ ಅಮ್ಮಂಗ್ ಯಾವಾಗ ಹಳೇದ್ ನೆನಪು ಬರುತ್ತೋ ಅಂತ ಕಾಯ್ತಾ ಇದ್ರು ಅಮ್ಮ. ನಿನ್ನ ಹತ್ರ ಅಭಿ ಹತ್ರ ಅಪ್ಪ ಅಂತ ಕರ್ಸ್ಕೊಳ್ಳೋಕೆ ತುಂಬಾನೇ ಆಸೆ ಪಟ್ರು. ಅಷ್ಟಕ್ಕೂ ನಿಮ್ಮಪ್ಪ ಸರಿ ಹೋಗಿದ್ದೆ ನಿನ್ನ ನೋಡಿದ್ಮೇಲೆ ದಿವ್ಯಾ. ನಿಮ್ಮಮ್ಮನ್ ನೋಡಿದ್ಮೇಲೆ ಇನ್ನೂ ಆನಂದ ಪಟ್ರು. ಎಲ್ರೂ ಒಟ್ಟಿಗಿರ್ಬೇಕು ಅಂತ ಆಸೆ ಪಟ್ರು. ಆದ್ರೆ ಅದು ನೆರವೇರೋದ್ರೊಳಗೆ ಅಪ್ಪನ್ಗೇನು ಆಗಲ್ಲ ತಾನೆ? ಏನಾಗಲ್ಲಮ್ಮ, ಏನಾಗಲ್ಲ. ಅಪ್ಪ ಅಣ್ಣ ಕ್ಷೇಮವಾಗಿ ವಾಪಸ್ ಬರ್ತಾರೆ. ಯಾವಾಗ ಬರ್ತಾರೆ ಅಂಕಲ್? ಬೇಗನೆ ಬರ್ತಾರಮ್ಮ. ಪೊಲೀಸರಿಗೆ ಹೇಳಿ ಅಜ್ಜಿ ಹುಡುಕ್ಸ್ತಿದಾರಲ್ವಾ, ನಾಳೆನೋ ನಾಡಿದ್ದು ಬಂದ್ಬಿಡ್ತಾರೆ. ಅಪ್ಪನ್ ನೋಡ್ಬೇಕು ಅನ್ಸ್ತದೆ, ಅಪ್ಪನ್ ಜೊತೆ ಮಾತಾಡ್ಬೇಕು ಅನ್ಸ್ತದೆ, ಅಪ್ಪನ್ ಹಿಡ್ಕೊಂಡು ಜೋರಾಗಿ ಅಳ್ಬೇಕು ಅನ್ಸ್ತದೆ. ಅಪ್ಪನ್ನು ಅಣ್ಣನ್ನು ಬೇಗ ಹುಡ್ಕರ್ಕೊಂಡ್ ಬನ್ನಿ ಅಂತ ನೀವು ಕೂಡ ಪೊಲೀಸ್ ಅಂಕಲ್ ಹತ್ರ ಹೇಳಿ ಅಂಕಲ್. ಹೇಳ್ತೀನಮ್ಮ, ಗಟ್ಟಿಯಾಗಿ ಹೇಳ್ತೀನಿ. ಈ ಫೋಟೋನ ನಾನ್ ತಗೋಬೋದಾ ಅಂಕಲ್? ತಗೊಂಡು ಹೋಗಮ್ಮ, ಆ ಫೋಟೋನ ನೀನೇ ಇಟ್ಕೋ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಅಂಕಲ್. ಏನೋ ಈ ವಿಧಿ. ಗಂಗಾ ಮೇಡಮ್ ಅವರಿಗೆ ಹಳೇದನ್ನ ನೆನಪು ಮಾಡಬೇಕು ಅಂತ ಜೈ ಸರ್ ತುಂಬಾ ಪ್ರಯತ್ನ ಮಾಡಿದ್ರು. ಅವರಿಗೆ ಎಲ್ಲ ನೆನಪಿಗೆ ಬರೋ ಸಮಯಕ್ಕೆ ಅವರೇ ಕಾಣಿಸದೆ ಹೊರಟೋದ್ರು. ಇಷ್ಟು ದಿನ ಅವರು ಇವರಿಗೋಸ್ಕರ ನೋವು ಪಟ್ರೆ, ಇವಾಗ ಇವರು ಅವರಿಗೋಸ್ಕರ ನೋವು ಪಡ್ತಿದ್ದಾರೆ. ಈ ಕಷ್ಟಕ್ಕೆ ಕೊನೆ ಯಾವತ್ತೂ ಅರ್ಥನೇ ಆಗ್ತಿಲ್ಲ. ಗಂಗಾ ಮೇಡಮ್ ಅವ್ರ ಮುಂದೆ ಆ ವಿಧಿ ಸೋಲ್ತು ರೀ. ನೋಡ್ತಾ ಇರಿ, ಗಂಗಾ ಮೇಡಮ್ ಅವರೇ ಅಭಿನ ಜೈಸರ್ನ ಕರ್ಕೊಂಡ್ ಬರ್ತಾರೆ. ಸಾರು ಅಭಿ ಎಲ್ಲಿದ್ದಾರೆ ಅಂತ ಮೇಡಮ್ ಅವರೇ ಹುಡುಕ್ತಾರೆ. ಪೊಲೀಸರಿಂದನೇ ಆಗದಿರೋದು ಮೇಡಮ್ ಅವರಿಂದ ಆಗುತ್ತಾ? ನೀವೇನ ಹಿಂಗ್ ಮಾತಾಡ್ತಿರೋದು ಅಪ್ಪ? ನೀವೇನ ಗಂಗಾ ಆಂಟಿ ಕೈಲಿ ಆಗಲ್ಲ ಅಂತಿರೋದು? ಇಲ್ಲ ಕೇಶವ, ಮೇಡಮ್ ಅವರು ಶ್ರೀರಾಮನ ಜೊತೆ ಕಾಡಿಗೆ ಹೋದಂತ ಸೀತೆ ಅಂತವ್ರು, ಯಮನ ಜೊತೆ ಹೋರಾಡಿದ ಸಾವಿತ್ರಿ ಅಂತವ್ರು. ಅವ್ರಿಗೆ ದೈವಶಕ್ತಿ ಜೊತೆಯಾಗಿ ಇದೆ. ಆದ್ರೆ ಗಂಗಾ ಮೇಡಮ್ ಅವ್ರನ್ನ ದೇವರೇ ಪರೀಕ್ಷೆ ಮಾಡ್ತಿದ್ದಾನೆ. ಇನ್ನೂ ಕಷ್ಟ ಕೊಡ್ತಾನೆ ಇದ್ದಾನೆ. ವೆಲ್ಕಮ್ ಹೋಮ್ ಮಾಮ್. ಗಂಗಾನ ನೋಡೋದಕ್ಕೆ ಹೋಗಿದ್ಯಾ? ನಾನು ಕೂಡ ಅಕ್ಕನ್ನ ನೋಡ್ದೆ. ಪಾಪ ಹಳೇದನ್ನ ಮರ್ತೋಗಿದ್ದಾಳೆ. ನನ್ನೂ ಗುರ್ತಿಡಿಲಿಲ್ಲ. ಅಟ್ಲೀಸ್ಟ್ ನಿನ್ನಾದ್ರೂ ಗುರ್ತಿಡದ್ಲ? ಇಲ್ಲ ಅಲ್ವಾ? ಹೆತ್ತ ತಾಯಿನ, ಕಟ್ಕೊಂಡಿರೋ ಗಂಡನ್ನ,
ಗಂಡನ್ ಮನೆಯವ್ರನ್ನೇ ಗುರ್ತಿಡಿತಿರೋಂತ ಗಂಗಾ ಒಡ ಹುಟ್ಟಿದ್ ನನ್ನ ಎಲ್ಲಿ ಗುರ್ತಿಡಿತಾಳೆ? ಅಲ್ಲೇ ನಿಂತಿದ್ದಿಲ್ಲ ಯಾಕೆ ಮಾಮ್? ನನ್ ಮುಂದೆ ಬರೋದಕ್ಕೆ ಮುಖ ಬರ್ತಿಲ್ವಾ? ಇಲ್ಲ ನನ್ ಹಿಂದೆನೆ ಇದ್ದು ನನ್ ಬೆನ್ನಿಗ್ ಚೂರಿ ಹಾಕೋಣ ಅಂತನಾ? ಬೆನ್ನಿಗೆ ಚೂರಿ ಹಾಕಿದ್ ಯಾರೇ? ಬದ್ಲಾಗಿರೋ ತರ ನಾಟಕ ಮಾಡಿ ಮೋಸ ಮಾಡಿದ್ ಯಾರು? ಗಂಗನ್ನ ಮತ್ತೆ ಸಾಯಿಸ್ಬೇಕು ಅಂತ ನೋಡಿದ್ಯಾರು? ಇವತ್ತು ಗಂಗಾ ಆ ಪರಿಸ್ಥಿತಿಯಲ್ಲಿ ಇರೋದಕ್ಕೆ, ಜೈ ಅಭಿ ಮಿಸ್ ಆಗಿರೋದಕ್ಕೆ ಕಾರಣ ಯಾರು? ಕೂಲ್ ಮಾಮ್. ನಿತ್ಯ ಅವ್ರು ಏನೇ ಹೇಳಿದ್ರು ಯಾವುದೇ ಕಾರಣಕ್ಕೂ ನಂಬಾರ್ದು ಮೀನಾಕ್ಷಿ. ನನಗೆ ಗೊತ್ತಿರೋ ಹಾಗೆ ಜೈ ಸರ್ ವಾಪಸ್ ಬರೋ ಅಷ್ಟರಲ್ಲಿ ಗಂಗಾ ಮೇಡಮ್ ಅವ್ರಿಗೆ ನಿತ್ಯ ಅವ್ರು ಏನೋ ಅಪಾಯ ಮಾಡ್ತಾರೆ. ಅದ್ರಲ್ಲಿ ಅನುಮಾನನೇ ಇಲ್ಲ ರೀ. ಅವಳು ಗಂಗಾಗೇನೇ ಮಾಡ್ಬೇಕು ಅನ್ಕೊಂಡ್ರು ಜೈ ಬರೋದ್ರೊಳಗಡೆನೆ ಮಾಡ್ತಾಳೆ. ಜೈ ಬಂದ್ಮೇಲೆ ಗಂಗಾ ನೆರಳನ್ನು ಕೂಡ ಅವಳಿಗೆ ಮುಟ್ಟಕ್ಕಾಗಲ್ಲ. ಹಾಗಾದ್ರೆ ನಾವು ಹುಷಾರಾಗಿರ್ಬೇಕು ರೀ. ಜೈಸರ್ ಬರೋರ್ಗೂ ಗಂಗಾ ಮೇಡಮ್ ಅವ್ರನ್ನ ನಮ್ ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೋಬೇಕು. ಹೌದು ಮೀನಾಕ್ಷಿ, ಆ ನಿತ್ಯ ಅವ್ರ ಮೇಲೆ ನಾವಿಬ್ರು ಒಂದು ಕಣ್ಣಿಟ್ಟಿರ್ಬೇಕು. ಪ್ರತಿ ಕ್ಷಣ ಎಚ್ಚರಿಕೆಯಿಂದ ಇರಬೇಕು. ನಮ್ಗೇನಾದ್ರೂ ಸ್ವಲ್ಪ ಡೌಟ್ ಬಂದ್ರೂ ರೂಪಾ ಮೇಡಮ್ ಅವ್ರಿಗೆ ತಕ್ಷಣ ಹೇಳ್ಬೇಕು. ಸುಮ್ನೆ ಮಾತ್ ಬಿಟ್ರೆ ಆ ರೂಪ ಮಾತ್ರ ಏನ್ ಮಾಡ್ತಾಳೆ ಚಂದ್ರಿಕಾ? ಏನಾದ್ರೂ ಮಾಡ್ಬೇಕು ಅಂದ್ಕೊಂಡ್ರು ನಿತ್ಯ ಮಾಡಕ್ ಬಿಡಲ್ಲ. ಅಗತ್ಯ ಬಂದ್ರೆ ಆ ರೂಪನ ಕೂಡ ಸಾಯಿಸ್ಬಿಡ್ತಾಳೆ. ಅವಳು ಯಾವ ಮಟ್ಟಕ್ಕಾದ್ರೂ ಹೋಗುವಂತ ವ್ಯಕ್ತಿ. ಇದಕ್ಕೂ ಮುಂಚೆ ಒಂದ್ಸಲ ಅವಳು ರೂಪಾನ ಕಿಡ್ನಾಪ್ ಮಾಡಿದ್ಲಲ್ಲ. ಕಿಡ್ನಾಪ್, ಮರ್ಡರ್ ಮಾಡೋದು ನಿತ್ಯ ಅವ್ರಿಗೆ ಹೊಸದೇನಲ್ಲ. ಹೆತ್ತ ತಾಯಿ ಮೇಲೆ, ಸ್ವಂತ ಅಕ್ಕನ ಮೇಲೆ ಹತ್ಯೆ ಪ್ರಯತ್ನ ಮಾಡಿದ್ರು ಅವರು. ರೋಡ್ ಪಕ್ಕದಲ್ಲಿ ನಿದ್ದೆ ಮಾಡ್ತಿದ್ದ ಕೂಲಿಗಳ ಮೇಲೆ ಕಾರ್ ಹಚ್ಚಿ ಆ ಕೇಸ್ನ ಗಂಗಾ ಮೇಡಮ್ ಅವ್ರ ಮೇಲೆ ಹಾಕಿದ್ರು. ಅಂತ ಒಳ್ಳೆ ಅಕ್ಕಂಗೆ ಇಂಥ ಕೆಟ್ಟ ತಂಗಿನ? ಅಬ್ಬಾ, ವಿಧಿ ಅಂತ ವಿಚಿತ್ರ ರೀ. ಇದರಲ್ಲಿ ವಿಚಿತ್ರ ಏನಿದೆ ಚಂದ್ರಿಕಾ? ಅಷ್ಟು ಒಳ್ಳೆ ಅಳಿಮಯ್ಯನ್ಗೆ ನಾವು ಕೆಟ್ಟ ಸೋದರತೆ ಮಾವಯ್ಯ ಆಗಿಲ್ವಾ? ಆ ವಿಷಯ ಪಕ್ಕಕ್ಕಿಡ್ರಿ. ನನ್ಗೆ ಯಾಕೋ ಗಂಗಾನ ನೋಡ್ತಾ ಇದ್ರೆ ಡೌಟ್ ಬರ್ತಾ ಇದೆ. ಅವಳಿಗೆ ಹಳೇದೆಲ್ಲ ನೆನ್ಪಿಗೆ ಬಂದಿದ್ಯೇನೋ ಅನಿಸ್ತಿದೆ. ನಿತ್ಯ ನೋಡ್ತಿದ್ದ ಹಾಗೆ ಅವಳ ಎಕ್ಸ್ಪ್ರೆಷನ್ ಹಾಗೆ ಇತ್ತು. ನಮ್ಮ ಎಕ್ಸ್ಪ್ರೆಷನ್ ಸ್ವಲ್ಪನೂ ಬದಲಾಗಬಾರ್ದು ಮೀನಾಕ್ಷಿ. ಗಂಗಾ ಮೇಡಮ್ ಅವ್ರಿಗೆ ಹಳೇದ್ ನೆನ್ಪಿಗೆ ಬಂದಿದೆ ಅಂತ ನಿತ್ಯ ಅವ್ರಿಗಾಗ್ಲಿ, ಆ ರಾಮಕೃಷ್ಣ ಚಂದ್ರಿಕಾ ಅವ್ರಿಗಾಗ್ಲಿ ಅವ್ರಿಗೆ ಗೊತ್ತಾಗ್ಲಿ.